ಇರಾನ್ ಇಸ್ರೇಲ್ ಘೋರ ಯುದ್ಧ 6ನೇ ದಿನಕ್ಕೆ ಕಾಲಿಟ್ಟಿದೆ. ಮಧ್ಯಪ್ರಾಚ್ಯ ಸಂಘರ್ಷ ತೀವ್ರಗೊಂಡಿದೆ. ಗುಂಡಿನ ಸುರಿಮಳೆ ಒಂದ್ ಕಡೆಯಾದ್ರೆ ಆಕಾಶದಲ್ಲಿ ಬೆಂಕಿ ಮಳೆಯೇ ಸುರಿತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇದ್ರೆ ಇರಾನ್ ಕೂಡ ಪ್ರತಿದಾಳಿ ಮಾಡ್ತಾ ಇದೆ. ಭಾರತದ ಬುಡದಲ್ಲೇ ದಾಳಿ ಪ್ರತಿದಾಳಿಗಳಾಗ್ತಾ ಇವೆ. ಹಿಂದೂ ಮಹಾಸಾಗರದ ಅಂಚಿನಲ್ಲೇ ಕ್ಷಿಪಣಿ ದಾಳಿಯಾಗಿದೆ. ಶ್ರೀಲಂಕಾದ ಕರಾವಳಿಯಲ್ಲಿ ಇರಾನ್ನ ಐರಿಸ್ ದೇನಾ ಯುದ್ಧ ನೌಕೆಯನ್ನ ಅಮೆರಿಕ ಉಡೀಸ್ ಮಾಡಿದೆ. ಇನ್ನು ವಿಶಾಖಪಟ್ಟಣಂನಲ್ಲಿ ಸೇನಾ ಕವಾಯತ್ತು ಮುಗಿಸಿ ಹೋಗ್ತಾ ಇದ್ದ ಇರಾನ್ ನೌಕೆಯನ್ನ ಅಮೆರಿಕ ಉಡೀಸ್ ಮಾಡಿದೆ. 90ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಇರಾನ್ ನೌಕೆ ಮೇಲಿನ ದಾಳಿಯನ್ನ ಅಮೆರಿಕ ಒಪ್ಪಿಕೊಂಡಿದೆ. ಇನ್ನೊಂದು ಕಡೆ ಇರಾನ್ ಯುದ್ಧ ನಿಲ್ಲಿಸುವ ಬಗ್ಗೆ ಮಾತನಾಡಿದ್ದಾರೆ. ಆದರೆ ಇರಾನ್ ನಮ್ಮ ಭಾಗದ ಎಲ್ಲಾ ದೇಶಗಳಿಗೆ ಗೌರವವನ್ನ ಕೊಡ್ತಾ ಇದೆ. ಇದನ್ನೆಲ್ಲ ಇಸ್ರೇಲ್ ಹಾಗೂ ಅಮೆರಿಕ ಅರ್ಥ ಮಾಡಿಕೊಳ್ಳಬೇಕು. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಶಾಂತಿ ಕಾಪಾಡುವ ಕೆಲಸ ಮಾಡಬೇಕು ಅಂದಿದ್ದಾರೆ. ಗಲ್ಫ್ನಲ್ಲಿ ಇರಾನ್ನ 3 ಖಂಡಾಂತರ ಕ್ಷಿಪಣಿ ಹಾಗೂ 121 ಡ್ರೋನ್ ಸಿಲುಕಿಕೊಂಡಿವೆ. ಕತಾರ್ 10 ಡ್ರೋನ್ಗಳನ್ನ ಒಡೆದು ಹಾಕಿದೆ. ಇನ್ನು ಬಾಗ್ದಾದ್ ಏರ್ಪೋರ್ಟ್ ಬಳಿಯೂ ಕೂಡ ದಾಳಿ ನಡೀತಾ ಇದೆ. ಯುದ್ಧದ ಪರಿಣಾಮ ಜಾಗತಿಕ ತೈಲ ಮಾರುಕಟ್ಟೆಗೂ ದೊಡ್ಡ ಹೊಡೆತ ಕೊಟ್ಟಿದೆ. ತೈಲ ಸಾಗಾಟದಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿತು. ಕಚ್ಚಾ ತೈಲ ಪೂರೈಕೆ ಮೇಲೆ ದೊಡ್ಡ ಹೊಡೆತ ಬಿದ್ದಿದೆ. ಭಾರತಕ್ಕೆ ತೈಲ ತರ್ತಾ ಇದ್ದಂತ ಕೆಲ ಹಡಗುಗಳನ್ನು ತಡೆದು ನಿಲ್ಲಿಸಲಾಗಿದೆ. ಆದರೆ ಭಾರತಕ್ಕೆ ಕಚ್ಚಾ ತೈಲ ಪೂರೈಕೆಯಲ್ಲಿ ಸಮಸ್ಯೆ ಆದರೆ ನಾವಿದ್ದೇವೆ ಅಂತ ರಷ್ಯಾ ಭರವಸೆಯನ್ನ ಕೊಟ್ಟಿದೆ. ಸುಮಾರು 9.5 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲವನ್ನ ರಷ್ಯಾ ಭಾರತಕ್ಕೆ ಗಳಿಸಲಾಗಿದೆ. ಇನ್ನು ಅಗತ್ಯ ಬಿದ್ದರೆ ಮತ್ತಷ್ಟು ಕಚ್ಚಾ ತೈಲ ರವಾನಿಸುವಂತ ಆಶ್ವಾಸನೆಯನ್ನ ರಷ್ಯಾ ಕೊಟ್ಟಿದೆ. ಇರಾನ್ ಇಸ್ರೇಲ್ ಯುದ್ಧದಿಂದ ದುಬೈನಲ್ಲಿ ಸಿಲುಕಿರುವ ಕನ್ನಡಿಗರು ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ನಿನ್ನೆ ಸಂಜೆ ದುಬೈನಿಂದ 3ನೇ ವಿಮಾನ ಬಂದಿದೆ. ಸುಮಾರು 246 ಮಂದಿ ಕನ್ನಡಿಗರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಕನ್ನಡಿಗರು ನಿಟ್ಟುಸಿರು ಬಿಟ್ರು. ನಮ್ಮ ಕರ್ನಾಟಕಕ್ಕೆ ಬಂದಿದ್ದು ನನಗೆ ತುಂಬಾ ಖುಷಿ ಆಯಿತು. ಮಕ್ಕಳನ್ನ ಆಟ ಆಡಿಸ್ತಾ ಇದ್ದೆ ತಾಜ್ ಹೋಟೆಲ್ ಅಲ್ಲಿ ಬೀಚ್ ಮುಂದೆ. ಸಡನ್ ಆಗಿ ಒಂದು ಬ್ಲಾಸ್ಟ್ ನೋಡಿದೆ. ಸೊ ಅದು ನೋಡಿದ ತಕ್ಷಣನೇ ನನಗೆ ಶಾಕ್ ಆಗಿ, ನನ್ನ ಲೈಫಲ್ಲಿ ಯಾವತ್ತೂ ಈ ಬ್ಲಾಸ್ಟ್ ಅದೆಲ್ಲ ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನೋಡಿದ್ದು. ಬಟ್ ಖುಷಿಯಾಗಿದ್ದೇನೆಂದರೆ 5 ಡೇಸ್ ಅಲ್ಲಿದ್ವಿ. ಗೌರ್ಮೆಂಟು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿ ನನ್ನ ಪ್ರೊಟೆಕ್ಟ್ ಮಾಡಿ ಯಾವುದೂ ತೊಂದರೆ ಆಗ್ತೇನೆ. ಇವನು ನಾನು 4 ವರ್ಷ ಮತ್ತು 6 ವರ್ಷದ ಮಕ್ಕಳ ಜೊತೆ ಇದ್ದೀನಿ. ಬಟ್ ಯಾವುದೂ ತೊಂದರೆ ಆಗಲಿಲ್ಲ. ಮತ್ತು ನಮ್ಮ ಇಂಡಿಯನ್ ಎಂಬಸಿಗೆ ನಾನು ಕನೆಕ್ಟಲ್ಲಿದ್ದೆ. ಇಂಡಿಯನ್ ಎಂಬಸಿ ಕೂಡ ತುಂಬ ಹೆಲ್ಪ್ ಮಾಡಿದ್ರು. ಸೊ ಇವತ್ತೇನು ಹೇಳೋಕೆ ಹೊಡ್ತೀನಿ ಅಂದರೆ, ಲೈಫು ತುಂಬ ಅನ್ಸರ್ಟನ್ ಇರುತ್ತೆ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಪ್ರಪಂಚದಲ್ಲಿ ಮನುಷ್ಯರು ಏನಾಗುತ್ತೆ, ರೇಜ್ ಅಥವಾ ಹ್ಯೂಮನ್ ಕಾನ್ಫ್ಲಿಕ್ಟ್ನ ನಾವು ಮರಿಬೇಕಾಗುತ್ತೆ. ದೇಶ ಹೊಡೆದಾತ ಹೋದ್ರೆ ನೇಚರ್ಗೆ ಎಫೆಕ್ಟ್ ಆಗುತ್ತೆ. ಶುಡ್ ಸ್ಟಾಪ್ ದಿಸ್. ದುಬೈನಲ್ಲಿ ಇಲ್ಲಿದ್ದು 9 o'clock ಫ್ಲೈಟ್ ಇತ್ತು. ಸಡನ್ ಆಗಿ ಟೇಕ್ ಆಫ್ ಟೈಮಲ್ಲಿ ಈ ಸ್ಟಾಪ್. ಸೈಡ್ ಸಮ್ ಪ್ರಾಬ್ಲಮ್ ಇಸ್ ದೇರ್. So finding the route and the space is closed. Said nothing, no problem if people have to go back again. From 9 to 4 o'clock we were in the flight only. 9 to 4 o'clock. No breakfast, nothing. No water. Flight only. Flight only we were there from morning 9 to 4 o'clock. Then afterwards they said you people have to get down. It's a space is not clear. Clear ಆಗಿಲ್ಲ. ಸೊ ಕೆಳಗೆ ಇಳಿರಿ ಅಂತ. ಆಮೇಲೆ ಇರೋದು ಫುಲ್ ಎಲ್ಲ ಫ್ಲೈಟ್ ಲಾಟ ಆಯ್ತಲ್ಲ, ತುಂಬಾ ಜನ ಇದ್ರು ಒಂದೇ ಟೈಮು. ಐ ಥಿಂಕ್ ಮೋರ್ ದನ್ 10,000 ಪೀಪಲ್ ಇದ್ರು. ಸೊ ಎಲ್ರಿಗೂ ಫಸ್ಟ್ ಹೋಗಿ ಏನಾದ್ರು ಊಟ ಮಾಡಿ ಅಂತ ಬೋರ್ಡಿಂಗ್ ಪಾಸ್ ತೋರಿಸಿ ತಗೊಳ್ಳಿ ಅಂದ್ರು. ಅದೆಲ್ಲ ಆದ್ಮೇಲೆ ಮತ್ತೆ ಬಂದು 5 o'clock ಡಿಸೈಡ್ ನೋ ಫ್ಲೈಟ್ಸ್ ಆರ್ ಗೋಯಿಂಗ್, ಕ್ಯಾನ್ಸಲ್ ಆಗಿದೆ. ದುಬೈಲಿ ಇರ್ಬೇಕಾದ್ರೆ ಅವ್ರಿಗೂ ಸೈಟಿಂಗ್ ಆಗಿದೆ. ಅಲ್ಲಿ ಮಿಸೈಲ್ಸ್ ಎಲ್ಲ ಫೈರ್ ಆಗೋದು ಏಬಲ್ ಟು ಸಿ ಫ್ರಮ್ ದ ಬೀಚ್. ಅವಾಗ ನೋಡ್ಬಿಟ್ಟು ಅವ್ರಿಗೂ ಗೊತ್ತಾಗಿದೆ. ಬಟ್ ಅವತ್ತೇನು ಅಷ್ಟೊಂದು ಡಿಸ್ಟರ್ಬೆನ್ಸ್ ಇಲ್ಲ, ಎಲ್ಲ ಪೀಸ್ಫುಲ್ ಆಗೇ ಇತ್ತು. ದೇ ಸ್ಪೆಂಟ್ ಅ ಗುಡ್ ಟೈಮ್ ಇನ್ ದುಬೈ ಗ್ಲೋಬಲ್ ಸಿಟಿನಲ್ಲಿ. ಅದಾದಮೇಲೆ ಮತ್ತೆ ರೂಮಿಗೆ ಬಂದರು. ಸಂಡೇ ಮಾರ್ನಿಂಗ್ ಹೌದು, ಯಾವಾಗ ಇರಾನ್ ಒಂದು ಮುಖ್ಯ ಅಮೀನಿಯನ್ ಇದಾರಲ್ಲ, ಅವ್ರಿಗೆ ಹೋದ್ಮೇಲೆ ತುಂಬ ರಿಯಾಕ್ಷನ್ಸ್ ಬಂದಿದ್ದು ಇರಾನ್ ಕಡೆಯಿಂದ. ಆವಾಗ ದುಬೈ ಮೇಲೂ ಅಟ್ಯಾಕ್ ಆಗಿದೆ. ಬಟ್ ಈವನ್ ಅಬುಧಾಬಿ ಆ ಕಡೆನೂ ಅಟ್ಯಾಕ್ ಆಗಿದೆ. ಇವ್ರಿಗೆ ಬಾಂಬ್ ಸೌಂಡ್ಸ್ ಎಲ್ಲ ಬರ್ತಾ ಇತ್ತು. ಅದು ಆಕ್ಚುಲಿ ಬಾಂಬ್ ಯಾವುದೋ ಒಂದು ಲ್ಯಾಂಡ್ ಆಗಿದೆ ದುಬೈ. ಇನ್ನು ದುಬೈನಲ್ಲಿ ಸಿಲುಕಿದ್ದಂಥ ಬಳ್ಳಾರಿ ಹಾಗೂ ದಾವಣಗೆರೆಯ 50 ಜನರು ಇಂದು ತಾಯ್ನಾಡಿಗೆ ವಾಪಸ್ ಆಗಲಿದ್ದಾರೆ. ರಾತ್ರಿ 9:40ಕ್ಕೆ ಶಾರ್ಜಾದಿಂದ ವಿಮಾನದಲ್ಲಿ 50 ಕನ್ನಡಿಗರು ಬರಲಿದ್ದಾರೆ. ದುಬೈನಿಂದ ಶಾರ್ಜಾ ಏರ್ಪೋರ್ಟ್ಗೆ ಬಸ್ ಮೂಲಕ ಪ್ರಯಾಣ ಬೆಳೆಸಿ ಅಲ್ಲಿಂದ ಶಾರ್ಜಾದಿಂದ ಕೊಚ್ಚಿನ್ಗೆ ವಿಮಾನ ಹತ್ತಲಿದ್ದಾರೆ. ಕೊಚ್ಚಿನಿಂದ ಬೆಂಗಳೂರಿಗೆ ಮತ್ತೊಂದು ವಿಮಾನದಲ್ಲಿ ಬರಲಿದ್ದಾರೆ. ಬಳ್ಳಾರಿ ಗ್ರಾಮೀಣ ಶಾಸಕ ಬಿ ನಾಗೇಂದ್ರ
ಹಾಗೆ ಕೊಚ್ಚಿನ್ನಿಂದ ಬೆಂಗಳೂರಿಗೆ ವಿಮಾನದ ವ್ಯವಸ್ಥೆಯನ್ನ ಮಾಡಿರುವಂಥದ್ದು ಅವರೇನೆ. ಬೆಂಗಳೂರಿಗೆ ಬಂದಂಥ ಬಳಿಕ ಬಳ್ಳಾರಿಗೆ 35 ಜನ, 15 ಜನ ದಾವಣಗೆರೆ ಹಾಗೂ ಇನ್ನೊಂದು 10-15 ಜನ ಚಿತ್ರದುರ್ಗಕ್ಕೆ ತೆರಳಲಿದ್ದಾರೆ. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ದೊಡ್ಡ ಭ್ರಷ್ಟಾಚಾರ ನಡೆದಿರುವ ಆರೋಪ ಕೇಳಿಬಂದಿದೆ. ಒಂದೇ ಕೊಠಡಿಯಲ್ಲಿ ಪರೀಕ್ಷೆ ಬರೆದ 15 ಮಂದಿ ಕೆಪಿಎಸ್ಸಿಯಲ್ಲಿ ಪಾಸ್ ಆಗಿದ್ದಾರೆ. ಇದರಲ್ಲಿ ಹಗರಣ ನಡೆದಿದೆ ಅಂತ ಆರೋಪಿಸಿರುವಂತಹ ಅಭ್ಯರ್ಥಿಗಳು ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ. ಎಕ್ಸ್ನಲ್ಲೂ ಕೂಡ ಪೋಸ್ಟ್ ಹಾಕಿ ಪ್ರಧಾನಿ ಮಧ್ಯ ಪ್ರವೇಶಿಸುವಂತೆ ಮನವಿ ಮಾಡಿದ್ದಾರೆ. ಇನ್ನು ಕೆಪಿಎಸ್ಸಿಯಲ್ಲಿ ಅಕ್ರಮದ ಆರೋಪದ ಬಗ್ಗೆ ಮೊದಲು ನ್ಯೂಸ್ 18 ಕನ್ನಡ ವರದಿ ಬಿತ್ತರಿಸಿತ್ತು. ಅಕ್ರಮದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ದೊಡ್ಡ ಕ್ಯಾಂಪೇನ್ ನಡೀತಾ ಇದೆ. ಈ ಬೆನ್ನಲ್ಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಕೆಪಿಎಸ್ಸಿ ಕಾರ್ಯದರ್ಶಿಗೆ ವರದಿ ನೀಡಲು ಸೂಚನೆ ನೀಡಿದ್ದಾರೆ. ಇದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಚಿವ ಸಂಪುಟ ಸಭೆ ನಡೆಯಲಿದೆ. ಉದ್ಯೋಗದಲ್ಲಿ ನೇರ ನೇಮಕಾತಿಯಲ್ಲಿ ಒಳ ಮೀಸಲಾತಿ ಅಳವಡಿಸುವಂತಹ ವಿಚಾರ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಸಲಾಗುತ್ತೆ. ಇದರ ಮಧ್ಯೆ ಗೃಹ ಸಚಿವ ಪರಮೇಶ್ವರ್ ಜೊತೆಗೆ ದಲಿತ ಎಡಗೈ ಸಮುದಾಯದ ನಾಯಕರು ಚರ್ಚೆಯನ್ನು ಮಾಡಿದ್ದಾರೆ. ಇನ್ನು ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಗುದ್ದಾಟದ ಮಧ್ಯೆ ಒಳ ಮೀಸಲಾತಿ ಫೈಟ್ ಜೋರಾಗಿದೆ. ಮಹದೇವಪ್ಪ ಹಾಗೂ ಡಾಕ್ಟರ್ ಪರಮೇಶ್ವರ್ ನಡೆಗೆ ಎಡಗೈ ದಲಿತ ಸಚಿವರು ಬೇಸರವನ್ನು ಹೊರಹಾಕಿದ್ದಾರೆ. ಪ್ರಣಾಳಿಕೆಯಂತೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಕೆಎಚ್ ಮುನಿಯಪ್ಪ ತಿಮ್ಮಾಪುರ್ ಪಟ್ಟಣ ಹಿಡಿದಿದ್ದಾರೆ. ಹಳೆ ಮೀಸಲಾತಿ ಪ್ರಕಾರ ನೇಮಕಾತಿ ಆದೇಶ ನಡೆಸಲಿಕ್ಕೆ ಆದೇಶಿಸಿದ್ದಂಥ ಡಿಪಿಆರ್ಎ ಇದೀಗ ಆದೇಶ ಹಿಂಪಡೆದು ಒಳ ಮೀಸಲಾತಿ ಜಾರಿಗೆ ಇಂದಿನ ಕ್ಯಾಬಿನೆಟ್ನಲ್ಲಿ ಆಗ್ರಹಿಸುವಂತ ಸಾಧ್ಯತೆ ಇದೆ. ಇಂದಿನ ಕ್ಯಾಬಿನೆಟ್ನಲ್ಲಿ 56,000 ನೇಮಕಾತಿಯ ಭವಿಷ್ಯ ನಿರ್ಧಾರವಾಗಲಿದೆ. ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಮಾರ್ಚ್ 6ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಸಜ್ಜಾಗಿದ್ರು. ಆದರೆ ಗುತ್ತಿಗೆದಾರರ ಹೋರಾಟದ ಎಚ್ಚರಿಕೆಗೆ ರಾಜ್ಯ ಸರ್ಕಾರ ಮಣಿದಿದೆ. ಬೆಂಗಳೂರಿನ ಗುತ್ತಿಗೆದಾರರಿಗೆ ಅನ್ವಯವಾಗುವಂತೆ 4ನೇ ಕಂತಿನ 750 ಕೋಟಿ ಹಣವನ್ನ ಸರ್ಕಾರ ಬಿಡುಗಡೆ ಮಾಡಿದೆ. ಉಳಿದ ಜಿಲ್ಲೆಗಳ ಗುತ್ತಿಗೆದಾರರ ಜೊತೆಗೆ ಶೀಘ್ರದಲ್ಲೇ ಮಾತುಕತೆ ನಡೆಸಲು ಸರ್ಕಾರ ತೀರ್ಮಾನಿಸಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ಶಾಸಕ ಭೈರತಿ ಬಸವರಾಜ್ ಜಾಮೀನು ಅರ್ಜಿ ವಿಚಾರಣೆ ಇಂದು ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ನಲ್ಲಿ ನಡೆಯಲಿದೆ. ಭೈರತಿ ಬಸವರಾಜ್ ಪರ ವಕೀಲರು ವಾದವನ್ನು ಮಂಡಿಸಲಿದ್ದಾರೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜ್ ಎಫ್ಐ ಆರೋಪಿಯಾಗಿದ್ದಾರೆ. ಸಿಐಡಿ ತಂಡ ಭೈರತಿ ಬಸವರಾಜ್ ಅವರನ್ನು ಬಂಧಿಸಿ ವಿಚಾರಣೆ ನಡೆಸಿದ್ರು. ಬಳಿಕ ಕೋರ್ಟ್ ಭೈರತಿ ಬಸವರಾಜ್ಗೆ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿತ್ತು. ಸದ್ಯ ಭೈರತಿ ಬಸವರಾಜ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದು ಇಂದು ಬೇಲ್ ಸಿಗುತ್ತೋ ಇಲ್ವೋ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರೋ ಪವಿತ್ರ ಗೌಡಗೆ ಮನೆ ಊಟ ನೀಡಲು ಹೈಕೋರ್ಟ್ ನಿರಾಕರಿಸಿದೆ. ಪವಿತ್ರ ಗೌಡ ಜೊತೆ ನಾಗರಾಜ್, ಲಕ್ಷ್ಮಣ್ಗೂ ಜೈಲೂಟವೇ ಗಟ್ಟಿಯಾಗಿದೆ. ಕೈದಿಗಳು ಕೇಳಿದ ಕೂಡಲೇ ಮನೆ ಊಟಕ್ಕೆ ಅವಕಾಶವನ್ನ ಮಾಡಿಕೊಡೋದಕ್ಕಾಗಲ್ಲ, ವೈದ್ಯಕೀಯ ಸಮಸ್ಯೆ ಇದ್ರೆ ಮಾತ್ರ ಮನೆ ಊಟಕ್ಕೆ ಅವಕಾಶ ಇದೆ ಅಂತ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ಹೇಳಿದೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಭಾರೀ ಹೈಡ್ರಾಮಾ ನಡೆದಿದೆ. ಮುಸ್ಲಿಂ ಮೌಲ್ವಿಗಳ ಮೇಲೆ ಹಿಂದೂ ಯುವಕರು ಹಲ್ಲೆಯನ್ನ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಇದರಿಂದ ಕೆರಳಿದಂತ ಸಾವಿರಾರು ಮುಸ್ಲಿಂ ಸಮುದಾಯದವರು ಬಸವ ಕಲ್ಯಾಣ ನಗರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ರು. ಪೊಲೀಸರು ಜನರನ್ನ ಚದುರಿಸಲಿಕ್ಕೆ ಲಘು ಲಾಠಿ ಪ್ರಹಾರವನ್ನು ಮಾಡಿದ್ರು. ಘಟನೆಯಲ್ಲಿ ಎಎಸ್ಐ ಮುಕ್ತಾರ ಪಟೇಲ್ ಅನ್ನೋರಿಗೆ ಗಾಯವಾಗಿದೆ. ಮುಸ್ಲಿಂ ಸಮುದಾಯದ 49 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಸವ ಕಲ್ಯಾಣ ನಗರ ಪೊಲೀಸ್ ಠಾಣೆ ಎದುರು ಮುಸ್ಲಿಮರಿಂದ ಭಾರೀ ಗಲಾಟೆ ಮಾಡಿದ್ದು, ಕರ್ತವ್ಯದಲ್ಲಿದ್ದಂಥ ಪೊಲೀಸ್ ಅಧಿಕಾರಿ ಮೇಲೆ ಮುಸ್ಲಿಂ ಸಮುದಾಯದವರು ಹಲ್ಲೆಯನ್ನು ಮಾಡಿದ್ದಾರೆ. ಪೊಲೀಸರ ಮೈಮೇಲಿನ ಸಮವಸ್ತ್ರ ಹಿಡಿದು ಎಳೆದಾಡಿ ಗಲಾಟೆಯನ್ನು ಮಾಡಿದ್ದಾರೆ. ಮುಕ್ತಾರ್ ಪಟೇಲ್ ಎಎಸ್ಐಗೆ ಹಣೆ, ಎದೆ ಭಾಗ ಸೇರಿದಂತೆ ಹಲವು ಕಡೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ಪ್ರಕರಣದ ಸಂಬಂಧಪಟ್ಟು 17 ಮಂದಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಶಿಕ್ಷಕರ ಮೇಲೆ ಹಲ್ಲೆಗೆ ಸಂಬಂಧಪಟ್ಟಂತೆ 5 ಹಾಗೂ ಠಾಣೆಗೆ ಮುತ್ತಿಗೆ ಹಾಕಲಿಕ್ಕೆ ಯತ್ನಿಸಿ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದಂತ ಹಾಗೆ ಕಲ್ಲು ತೂರಾಟ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 12 ಜನರನ್ನ ಬಂಧನ ಮಾಡಲಾಗಿದೆ. ಸದ್ಯ ಪರಿಸ್ಥಿತಿ ಶಾಂತಗೊಂಡಿದ್ದು ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಹೋಳಿ ಹಬ್ಬ ಆಚರಣೆಯ ವೇಳೆ ಕ್ಷುಲ್ಲಕ ಕಾರಣಕ್ಕೆ ಮಾರಾಮಾರಿ ನಡೆದಿರುವಂತಹ ಘಟನೆ ಆನೇಕಲ್ನ ಕೊಪ್ಪ ಬಳಿಯ ನಿರ್ಮಾಣ ಹಂತದ ಕಟ್ಟಡದ ಬಳಿ ನಡೆದಿದೆ. ಡಿಎಸ್ ಮ್ಯಾಕ್ಸ್ ಸೆಕ್ಯೂರಿಟಿ ಗಾರ್ಡ್ ಕೂಲಿ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದ್ದಾರೆ. ಪಕ್ಕದ ಸೈಟ್ನಲ್ಲಿ ವಾಸ ಮಾಡ್ತಾ ಇದ್ದ ಸುನಿಲ್ ಮತ್ತು ಅನಿಲ್ ಹೋಳಿ ಹಬ್ಬ ಇದ್ದಿದ್ರಿಂದ ಸ್ನೇಹಿತರ ಬಳಿ ಹಬ್ಬ ಆಚರಿಸಲು ಬಂದಿದ್ರು. ಈ ವೇಳೆ ಇಬ್ಬರನ್ನು ಸೆಕ್ಯೂರಿಟಿ ಗೇಟ್ನಿಂದ ಆಚೆ ಕಳಿಸಲು ಮುಂದಾಗಿದ್ದು ಹೊಡೆದಾಡಿಕೊಂಡಿದ್ದಾರೆ. ಸುನಿಲ್ ಮತ್ತು ಅನಿಲ್ ತಲೆಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹಾವೇರಿ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬಸ್ ದಗದಗ ಅಂತ ಹೊತ್ತಿ ಉರಿದಿದೆ. ಬಸ್ನ ಬ್ಯಾಟರಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದ್ದರಿಂದ ಬೆಂಕಿ ಅವಘಡ ಸಂಭವಿಸಿದೆ. ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದಂಥ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದು, ಬಸ್ನಲ್ಲಿ ಯಾರೂ ಪ್ರಯಾಣಿಕರು ಇಲ್ಲದ ಕಾರಣ ಭಾರೀ ಅನಾಹುತ ತಪ್ಪಿದೆ.
ಹೋಳಿ ಹುಣ್ಣಿಮೆ ಮುಗಿಸಿ ಸ್ನಾನಕ್ಕೆ ಹೋದವರು ನೀರು ಪಾಲಾಗಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಸಾಣಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ನಿನ್ನೆ ಹೋಳಿ ಹಬ್ಬದ ಆಚರಣೆಯನ್ನ ಮುಗಿಸಿ ಅಭಿಷೇಕ್ ಮತ್ತು ಸೂರ್ಯ ಕೆರೆಯಲ್ಲಿ ಈಜಲು ತೆರಳಿದ್ರು, ನೀರು ಪಾಲಾಗಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಸ್ಥಳೀಯರು ನೀರು ಪಾಲಾಗಿರುವವರಿಗಾಗಿ ಹುಡುಕಾಟ ಮಾಡುತ್ತಿದ್ದಾರೆ. ಕಾರು ಚಾಲಕ ನಿಯಂತ್ರಣ ತಪ್ಪಿ ಬೈಕಿಗೆ ಗುದ್ದಿ ಆನಂತರ ಡಿವೈಡರ್ಗೂ ಕಾರು ಗುದ್ದಿ ಚಾಲಕ ಸಾವನ್ನಪ್ಪಿದ್ದಾನೆ. ಈ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಹಕ್ಕಿಪಿಕ್ಕಿ ಕಾಲೋನಿ ಬಳಿ ನಡೆದಿದೆ. ಆಂಧ್ರಪ್ರದೇಶ ಮೂಲದ ಕಾರು ಚಾಲಕ ಬಶೀರ್ ಮೃತ ದುರ್ದೈವಿ. ಕಾರ್ನಲ್ಲಿದ್ದಂಥ ಮತ್ತೋರ್ವ ವ್ಯಕ್ತಿ ಸ್ಥಿತಿ ಗಂಭೀರವಾಗಿದೆ. ಹಾಗೆ ಬೈಕ್ನಲ್ಲಿದ್ದಂಥ ಇಬ್ಬರಿಗೂ ಕೈ ಕಾಲು ಮುರಿದಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸಾರಿಗೆ ನೌಕರರದ್ದಾಯಿತು, ಇದೀಗ ರಾಜ್ಯ ನೀರು ಸರಬರಾಜು ನೌಕರರ ಸರದಿ. ಈ ಬಾರಿಯ ಬಜೆಟ್ನಲ್ಲಿ ನೇರ ಪಾವತಿ, ಖಾಯಂ ನೇಮಕಾತಿಗೆ ಘೋಷಣೆ ಮಾಡದೇ ಇದ್ರೆ ಮುಷ್ಕರ ಮಾಡುವುದಾಗಿ ನೀರು ಸರಬರಾಜು ನೌಕರರ ಸಂಘ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ. ರಾಜ್ಯಾದ್ಯಂತ ಮಹಾನಗರ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಗಳಲ್ಲಿ ನೀರು ಸರಬರಾಜು ಬಂದ್ ಮಾಡಲಾಗುವುದು. ಸಾರ್ವಜನಿಕರಿಗೆ ನೀರಿಲ್ಲದೆ ತೊಂದರೆ ಎದುರಿಸಬೇಕಾಗುತ್ತೆ. ಇದಕ್ಕೆ ನಾವು ಹೊಣೆಗಾರರಲ್ಲ ಅಂತ ರಾಜ್ಯ ಪೌರ ನೀರು ಸರಬರಾಜು ನೌಕರರ ಸಂಘದ ಅಧ್ಯಕ್ಷ ಪಾವಗಡ ಶ್ರೀರಾಮ್ ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ. ನೀವು ನಮ್ಮ ಮುಷ್ಕರಕ್ಕೆ ಬಂದು ನೀವು ಮಾತು ಕೊಟ್ಟಿದ್ದೀರಿ, ಭರವಸೆ ಕೊಟ್ಟಿದ್ದೀರಿ. ಮುಂದಿನ ಬಜೆಟ್ ಅಧಿವೇಶನದಲ್ಲಿ ಎಲ್ಲ ನೀರು ಸರಬರಾಜು ನೌಕರರ ಬೇಡಿಕೆ ಏನಿದೆ, ನೇರ ಪಾವತಿ, ನೇರ ನೇಮಕಾತಿ ಖಂಡಿತ ಮಾಡಿಕೊಡ್ತೀವಿ ಅಂತ ಹೇಳಿದ್ರಿ. ಆದರೆ ಈ ಬಜೆಟಲ್ಲಿ ನೇರ ಪಾವತಿ, ನೇರ ನೇಮಕಾತಿ ಆಗಬೇಕು. 10 ಲಕ್ಷ ಹಿಡಿಗಂಟು ಏನು ನಮ್ಮ ನೀರು ಸರಬರಾಜು ನೌಕರರು ಆಕಸ್ಮಿಕವಾಗಿ ಮರಣ ಒಪ್ಪಿದ್ರೆ ಮತ್ತೆ ನಿವೃತ್ತಿ ಆದರೆ 10 ಲಕ್ಷ ಹಿಡಿಗಂಟು ಕೊಡಬೇಕು. ಅದ್ರ ಜೊತೆಯಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ 27,000 ವೇತನ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿರುತ್ತೆ. ನೀರು ಸರಬರಾಜು ನೌಕರದಾರರು ನಾಳೆ ಸಿಎಂ ಸಿದ್ದರಾಮಯ್ಯ 17ನೇ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ. ಬಜೆಟ್ ಮೇಲೆ ಜನರು ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಹಾಗೆ ಸಾಕಷ್ಟು ಉದ್ಯಮಿಗಳು, ವ್ಯಾಪಾರಸ್ಥರು, ರೈತರು ಕೂಡ ಬಜೆಟ್ ಮೇಲೆ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಜನರ ನಿರೀಕ್ಷೆಗಳೇನು ಅನ್ನುವಂಥದ್ದನ್ನ ನೋಡ್ಕೊಂಬೋಣ. ಬಟ್ ನಮ್ಮ ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅಂದರೆ ನಾವು ಒಂದು ಉಡಾನ್ ಯೋಜನೆ ಭಾಳಷ್ಟು ಹೋರಾಟ ಮಾಡಿದ್ದಾರೆ, ಭಾಳಷ್ಟು ಇದು ಮಾಡಿದ್ದಾರೆ. ಬಟ್ ಇನ್ನೂ ಉಡಾನ್ ಯೋಜನೆ ಕಾರ್ಯಗತ ಆಗಿಲ್ಲ. ವೃತ್ತಿ ತೆರಿಗೆಯನ್ನು ಕಡಿಮೆ ಮಾಡಬೇಕಂತೇಳಿ ಕೇಳ್ಕೊತಾನೆ. ಹಾಗೂ ಸ್ಟ್ಯಾಂಪ್ ಡ್ಯೂಟಿಯನ್ನು ಕಡಿಮೆ ಮಾಡಬೇಕು. ಜನಸಾಮಾನ್ಯರಿಗೆ ಇದು ಒಂದು ಹೊರತಾಗಿದೆ. ಸ್ಟ್ಯಾಂಪ್ ಡ್ಯೂಟಿ ಆದಷ್ಟು ಮೊದಲು ಏನಿತ್ತು ಅದೇ ಸ್ಟ್ಯಾಂಪ್ ಡ್ಯೂಟಿನ ತರಬೇಕಂತೇಳಿ ಕೇಳ್ಕೊತಾನೆ. ಬಟ್ ಗ್ಯಾರಂಟಿ ಜೊತೆಗೆ ಜನಸಾಮಾನ್ಯರಿಗೆ ಹೊರೆ ಆಗಬಾರ್ದು. ಪ್ಲಸ್ ಆರ್ ಮೈನಸ್ ಎಲ್ಲ ವಿಚಾರ ಮಾಡಿ ಯಾರಿಗೆ ಬೆನಿಫಿಟ್ ಇದೆ, ಯಾರಿಗೆ ಅನುಕೂಲ ಇದೆ ಅವ್ರಿಗೆ ಅಷ್ಟೇ ಒದಗಿಸಬೇಕು. ಎಲ್ಲರಿಗೂ ಒದಗಿಸೋ ಅವಶ್ಯಕತೆ ಇಲ್ಲ. ಯಾರಿಗೂ ಎಲಿಜಿಬಲ್ ಇದ್ದಾರೆ ಅವ್ರಿಗಷ್ಟೇ ನೀವು ಬೆನಿಫಿಟನ್ನು, ಗ್ಯಾರಂಟಿಯನ್ನು ಒದಗಿಸಬಹುದು. ಸೊ ಎಲ್ಲರಿಗೂ ಒದಗಿಸಿದರೆ ಸುಮ್ಮನೆ ರಾಜ್ಯ ಸರ್ಕಾರಕ್ಕೂ ಹೊರೆ ಆಗುತ್ತೆ, ಪ್ಲಸ್ ಜನಸಾಮಾನ್ಯರಿಗೂ ಹೊರೆ ಆಗುತ್ತೆ. ಸೊ ಒಂದು ಬ್ಯಾಲೆನ್ಸ್ಡ್ ಬಜೆಟನ್ನು ಮಂಡಿಸಬೇಕಂತೇಳಿ ನಾನು ಕೇಳ್ಕೊಳ್ತೇನೆ. ಸಿದ್ದರಾಮಯ್ಯ ಅವರು 17 ಬಾರಿ ಬಜೆಟ್ ಮಂಡನೆ ಮಾಡ್ತಕ್ಕಂಥದ್ದು. ಇವತ್ತು ನಿರೀಕ್ಷೆಗಳು ಹಲವಾರಿದ್ದಾವೆ. ಇವತ್ತು ರೈಸ್ ಪಾರ್ಕ್ ಯೋಜನೆ ಇತ್ತು, ಅದು ಒಂದು ಮುಂದುವರೆದಿಲ್ಲ. ಇನ್ನು ಎ ಗ್ರೇಡಿಗೆ ಇರ್ತಕ್ಕಂಥ ರೈಲ್ವೆ ಭಾಳಷ್ಟು ಒಂದು ಅಭಿವೃದ್ಧಿ ಆಗಬೇಕು, ಅದಾಗಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಹುಲಿಗಿ ಇದೆ, ಅಂಜನಾದ್ರಿ ಇದೆ. ಅವೆಲ್ಲಕ್ಕಿಂತ ಹೆಚ್ಚಾಗಿ ನೀವು ಕೆರೆಗಳ ಸಂರಕ್ಷಣೆ ಮಾಡ್ತಕ್ಕಂಥದ್ದಿದೆ. ಇವತ್ತು ಎಲ್ಲಿ ಹೋದರೂ ನಮಗೆ ಅಭಿವೃದ್ಧಿ ಕಾಣದಿರ್ತಕ್ಕಂಥದ್ದೇ. ಇವತ್ತು ನಾನು ಕೇಳ್ತೀನಿ, ಮಹಿಳಾ ಸಬಲೀಕರಣಕ್ಕೋಸ್ಕರ ನೀವೇನು ಮಾಡ್ತೀರಿ? ಇವತ್ತು ಎಷ್ಟೆಷ್ಟು ಬ್ಯಾಂಕ್ಗಳು ಇವತ್ತು ನಮಗೆ ಮಹಿಳೆಯರಿಗೆ ಸಾಲ ಸೌಲಭ್ಯ ಕೊಟ್ಟಿದ್ದೇವೆ. ಕೇವಲ ನೀವು ತಿಂಗಳು ಕೊಡ್ತಕ್ಕಂಥ 2,000 ರೂಪಾಯಿ ಅಷ್ಟೇ ಇದೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಜನ ಹೆಣ್ಮಕ್ಳು ಇವತ್ತು ಉದ್ಯೋಗಕ್ಕಾಗಿ ತಾವು ಮಹಿಳಾ ಸಬಲೀಕರಣದಲ್ಲಿ ತಾವು ಸಬಲಗೊಳ್ಳಬೇಕಂತ ಆಸೆ ಇಟ್ಕೊಂಡು ಕುಂತಿದ್ದಾರೆ. ಅವರಿಗೆಲ್ಲ ಒಂದು ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಜೆಟ್ನಲ್ಲಿ ನಮ್ಮ ಕೊಪ್ಪಳ ನಗರದ ಸಿಟಿಯಲ್ಲಿ ಬಹಳ ಡೆವಲಪ್ಮೆಂಟ್ಸ್ ಆಗಬೇಕಾಗಿದೆ. ಸಿಟಿ ಡೆವಲಪ್ಮೆಂಟು ಒಟ್ಟು ಅಭಿವೃದ್ಧಿ ಕೆಲಸಗಳು ಆಗಿಲ್ಲ. ಹೆಚ್ಚಿನ ಇಲ್ಲಿ ಅನುದಾನವನ್ನು ಕೊಟ್ಟು ಸಿಟಿ ಡೆವಲಪ್ಮೆಂಟಿಗೆ ಅನುಕೂಲ ಮಾಡಿಕೊಳ್ಳೋಕ್ಕಾಗಿ ಅವರಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಮತ್ತು ಅದೇ ರೀತಿಯಾಗಿ ಕೊಪ್ಪಳದ ಏತ ನೀರಾವರಿ ಆದ ಸಿಂಗ್ಟಲ್ಲೂರು ಏತ ನೀರಾವರಿ ಯೋಜನೆ ಕೈಗೊಂಡ್ರೆ ಅಪಾರ ರೈತರಿಗೂ ಕೂಡ ಒಳ್ಳೆಯದಾಗುತ್ತಾ. ಮತ್ತು ಈಗ ರೈಲ್ವೆ ಬ್ರಿಡ್ಜಲ್ಲಿ ಮೇಲ್ಸೇತುವೆಗಳು ಅಭಿವೃದ್ಧಿಗೊಂಡ್ರೆ ಒಳ್ಳೆಯ ಕೆಲಸ ಆಗಲು ಅನುಕೂಲ ಆಗುತ್ತೆ ಅಂತೇಳಿ ಕೇಳಿಕೊಳ್ಳುತ್ತೆ. ಕೃಷಿಗೆ ಪೂರಕವಾದ ಬಜೆಟ್ ಮಂಡನೆ ಆಗಬೇಕು. ಈಗಾಗಲೇ ತರಕಾರಿ ಮಾರ್ಕೆಟು ಭಾಳ ರೈತರಿಗೆ ತ್ರಾಸ ಐತಿ. ಅದನ್ನು ಬೇರೆ ಕಡೆ ಸ್ಥಳಾಂತರಿಸಿ, ಆ ಕಡೆ ಎಲ್ಲ ಡಸ್ಟ್ ಭಾಳ ಐತಿ ಕೊಪ್ಪಳಕ್ಕೆ. ಅದನ್ನು ಬೇರೆ ಕಡೆ ಉತ್ತರ ಕಡೆ ಎಲ್ಲಾರು ಒಂದು ಕಡೆ ಜಾಗ ಗುರುತಿಸಿ ಒಂದು ತರಕಾರಿ ಸಂತೆ ಆಗಬೇಕು. ಮತ್ತು ಕುರಿ ಸಂತೆಗೆ ಏನು ಹೋದ ಸರಿ ಬಜೆಟ್ನಲ್ಲಿ ಇಟ್ಟಿದ್ರು ಅದನ್ನು
ಅನುದಾನ ಬಿಡುಗಡೆ ಆಗಲಿಲ್ಲ. ಇನ್ನೂ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿ ಅಲ್ಲಿ ಕುರಿ ಸಂತಿಗೆ ಇಕ್ಕಟ್ಟು ಜಾಗ ಇರೋದ್ರಿಂದ ಹೆಚ್ಚಿಗೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಡೋದ್ರಿಂದ ಇನ್ನೊಂದಿಷ್ಟು ಬಜೆಟ್ನಲ್ಲಿ ಹೆಚ್ಚಿಗೆ ಇಡಬೇಕು ಮತ್ತು ಹೆಚ್ಚಿಗೆ ಜಾಗ ತೊಗೊಬೇಕು ಅನ್ನೋದು ಒಂದು. ಎರಡನೇದು, ಈ ಭಾಗಕ್ಕೆ ನೀರಾವರಿ ಯೋಜನೆಗಳು ಭಾಳ ಕಮ್ಮಿ ಅದಾವೆ. ಆ ನೀರಾವರಿ ಯೋಜನೆ ಸಂಬಂಧಪಟ್ಟಂಗೆ ಏತ ನೀರಾವರಿಗಳು ಜಾರಿಗೆ ಬರಬೇಕು ತಕ್ಷಣ. ಅದಕ್ಕೆ ಬಜೆಟ್ನಲ್ಲಿ ಹೆಚ್ಚಿಗೆ ಹಣ ಮೀಸಲಿಡಬೇಕು. ಈಗ ಡ್ಯಾಮು ಹೂಳು ತುಂಬಿ ಆಗಲೇ ಸುಮಾರು ಅರ್ಧ ಡ್ಯಾಮ್ ಮುಚ್ಚೋಗ್ತಾ ಇದೆ. ಅದಕ್ಕೆ ಹೆಚ್ಚಿಗೆ ಅನುದಾನ ಬಿಡುಗಡೆ ಮಾಡಬೇಕು. ಈ ಕನಿಷ್ಠ ಒಂದು ಎತ್ತು, ಒಂದು ದನಕ್ಕೆ, ಒಂದು ಎಮ್ಮಿಗೆ, ಒಂದು ಕುರಿಗೆ ಈ ಬಜೆಟ್ನಲ್ಲಿ ಕುರಿ ಸತ್ರಿ ಇಷ್ಟು, ದನ ಸತ್ರಿ ಇಷ್ಟು ಅಂತಂದು ಒಂದು ಘೋಷಣೆ ಮಾಡ್ಬೇಕಂತಂದು ಸರ್ಕಾರಕ್ಕೆ ಒತ್ತಾಯಿಸ್ತಾರೆ. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಇಂದು ಚಿಕ್ಕೋಡಿಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಆಗಮಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ತರಾತುರಿಯಲ್ಲಿ ಹದಗೆಟ್ಟ ರಸ್ತೆಯನ್ನ ರಿಪೇರಿ ಮಾಡಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಯಡೂರ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಕಳಸಾರೋಹಣ ಕಾರ್ಯಕ್ರಮಕ್ಕಾಗಿ ಉಪರಾಷ್ಟ್ರಪತಿ ಬರ್ತಿದ್ದಾರೆ. ಚಿಕ್ಕೋಡಿಗೆ ಹೆಲಿಕಾಪ್ಟರ್ ಮೂಲಕ ಆಗಮಿಸಿ ಅಲ್ಲಿಂದ 20 ಕಿಲೋಮೀಟರ್ ರಸ್ತೆ ಮೂಲಕ ಪ್ರಯಾಣಿಸಲಿದ್ದಾರೆ. ಈ ಹಿನ್ನೆಲೆ ಏಕಾಏಕಿ ಗುಂಡಿಗಳನ್ನು ಮುಚ್ಚಲು ಅಧಿಕಾರಿಗಳು ಮುಂದಾಗಿದ್ರು. ಅಧಿಕಾರಿಗಳ ಕ್ರಮಕ್ಕೆ ಜನರು ಆಕ್ರೋಶ ಹೊರಹಾಕಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಸಮರ ಗೆಲ್ಲಕ್ಕೆ ಬಿಜೆಪಿ ರಣತಂತ್ರವನ್ನು ರೂಪಿಸ್ತಾ ಇದೆ. ಚುನಾವಣಾ ಘೋಷಣಾ ಮುನ್ನವೇ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಫುಲ್ ಆಕ್ಟಿವ್ ಆಗಿದೆ. ಬಿಜೆಪಿ ವಿಸ್ತಾರಕರು ಡೋರ್ ಟು ಡೋರ್ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಸಾಧನೆಗಳ ಪಟ್ಟಿ ಸಮೇತ ಮತದಾರರ ಮನೆಗಳಿಗೆ ಭೇಟಿಯನ್ನು ಕೊಟ್ಟು ಕರಪತ್ರ ಹಂಚಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಎಲ್ಲಾ ಚುನಾವಣೆ ರೀತಿ ದಾವಣಗೆರೆಯಲ್ಲೂ ಕೂಡ ಬಿಜೆಪಿ ಎಬಿಸಿ ಫಾರ್ಮುಲಾ ಫಾಲೋ ಮಾಡ್ತಾ ಇದ್ದಾರೆ. ನಾಳೆ ಸಂಜೆ 4 ಗಂಟೆಗೆ ದಾವಣಗೆರೆಯಲ್ಲಿ ಬಿಜೆಪಿ ಕಾರ್ಯಕರ್ತರ ಬೃಹತ್ ಸಮಾವೇಶ ನಡೆಯಲಿದೆ. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ಸಮಾವೇಶ ನಡೆಯಲಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ರಾಜ್ಯದ ಒಳ ಮೀಸಲಾತಿಯಲ್ಲಿನ ವರ್ಗೀಕರಣ ಬೇಡಿಕೆಯನ್ನ ರಾಜ್ಯ ಸರ್ಕಾರ ಈಡೇರಿಸಬೇಕು ಅಂತ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ನರಸಪ್ಪ ಆಗ್ರಹಿಸಿದ್ದಾರೆ. ಕೋಲಾರದ ಪತ್ರಕರ್ತ ಭವನದಲ್ಲಿ ಮಾತನಾಡಿದ ನರಸಪ್ಪ, ರಾಜ್ಯದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಾದಿಗ ಸಮಾಜದ ಜನರು ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಮಾದಿಗ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ. ಸರ್ಕಾರ ಸರಿಯಾದ ರೀತಿ ಕ್ರಮ ಕೈಗೊಳ್ಳದೇ ಇದ್ದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಅದಕ್ಕೆ ಸರಿಯಾದ ಬೆಲೆ ತೆರಬೇಕಾಗುತ್ತದೆ ಅಂತ ಅಂದ್ರು. ವಿಜಯನಗರ ಜಿಲ್ಲೆಯ ಪ್ರವಾಸೋದ್ಯಮ ಇಲಾಖೆಯ ಮೊದಲ ಯೋಜನೆ ಹಳ್ಳ ಹಿಡಿದಿದೆ. ಹೊಸಪೇಟೆಯ ಐತಿಹಾಸಿಕ ಪ್ರವಾಸಿ ತಾಣ ಜೋಳದ ರಾಶಿ ಗುಡ್ಡ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಹೊಸಪೇಟೆ ಪಟ್ಟಣ, ಹಂಪಿ, ಅಂಚನಾದ್ರಿ, ತುಂಗಭದ್ರಾ ಜಲಾಶಯ ವೀಕ್ಷಣೆ ಮಾಡಲಿಕ್ಕೆ ರೂಪಿಸಲಾಗಿದ್ದಂಥ ಯೋಜನೆ ಇದಾಗಿತ್ತು. ಆದರೆ ಜೋಳದ ರಾಶಿ ಗುಡ್ಡದ ಧಾನ್ಯ ಮಂದಿರದ ಬಾಗಿಲು, ಕಿಟಕಿಗಳನ್ನು ಕಿಡಿಗೇಡಿಗಳು ಪುಡಿ ಮಾಡಿದ್ದು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ. ಬಿಎಂಟಿಸಿ ಚಾಲಕ ಪ್ರಯಾಣಿಕನ ಮೇಲೆ ಗೂಂಡಾವರ್ತನೆ ತೋರಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ನಿನ್ನೆ ರಾತ್ರಿ 11 ಗಂಟೆ ವೇಳೆಗೆ ಜಾಲಹಳ್ಳಿ ಬಳಿ ಈ ಘಟನೆ ನಡೆದಿರುವಂತದ್ದು. ಜಾಲಹಳ್ಳಿಯಿಂದ ಬಗಲಗುಂಟೆಗೆ ಪ್ರಯಾಣಿಕರೊಬ್ಬರು ಟಿಕೆಟ್ ಪಡೆದಿದ್ರು. ಬಸ್ ಹತ್ತುವಾಗ ಚಿಕ್ಕಬಾಣವರ ಬೋರ್ಡ್ ಹಾಕಿದ್ರಿ, ಆದ್ರೆ ಬಸ್ ಹತ್ತಿದ ಮೇಲೆ ಬಾಗಲಗುಂಟೆ ಲಾಸ್ಟ್ ಸ್ಟಾಪ್ ಅಂತ ಹೇಳ್ತಿದ್ದೀರಿ ಅಂತ ಪ್ರಯಾಣಿಕ ಪ್ರಶ್ನೆ ಮಾಡಿದ್ದಾನೆ. ಇದಕ್ಕೆ ರೊಚ್ಚಿಗೆದ್ದ ಬಸ್ ಚಾಲಕ ಮಲ್ಲಿಕಾರ್ಜುನ್ ಪ್ರಯಾಣಿಕರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾನೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಸ್ಥಳೀಯ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಏನಂತ ಯಾವ ಡಿಪೋ? 16ನೇ ಡಿಪೋ. ಆಯ್ತು ನಡಿ, ಆಯ್ತು ನಡಿ, ಮಾಡ್ಕೋ ಇದೇ ನಂಬರ್. ಆಯ್ತು ಮಲ್ಲಿಕಾರ್ಜುನ ನಡಿ. ಆಯ್ತು ನಡಿ. ಏಯ್ ಕರೆಕ್ಟಾಗಿ ಮಾತಾಡೋದು ಕಲೆ. ಯಾಕೆ ಇಳಿತಾರೆ? ಆಯ್ತು ನಡಿ, ಬಿಡ ನೋಡೋಣ, ಬಿಡು. ಎಣ್ಣೆ ಹೊಡೆದಿದ್ದೀಯಾ? ನಾನು ಎಣ್ಣೆ ಹೊಡೆದು ಗಾಡಿ ಓಡಿಸ್ತೀನಿ. ಹೌದಾ, ಸರಿ ನಡಿ. ಅಕ್ರಮ ಜೂಜು ಅಡ್ಡೆ ಮೇಲೆ ಚಿತ್ರದುರ್ಗ ಪೊಲೀಸರು ದಾಳಿಯನ್ನು ಮಾಡಿದ್ದಾರೆ. ಚಿತ್ರದುರ್ಗ ತಾಲೂಕಿನ ಕಳ್ಳಿಹಟ್ಟಿ ಕರಿಹಟ್ಟಿ ಗ್ರಾಮದ ಹೊರವಲಯದಲ್ಲಿ ಇಸ್ಪೀಟ್ ದಂಧೆಕೋರರು ಜೂಜನ್ನ ಆಡ್ತಾ ಇದ್ರು. ಅದರ ಮಾಹಿತಿ ಆಧರಿಸಿ ದಾಳಿ ಮಾಡಿದಂಥ ಗ್ರಾಮಾಂತರ ಠಾಣೆ ಪೊಲೀಸರು ಜೂಜಾಡ್ತಾ ಇದ್ದಂಥ ಇವರು ದಂಧೆಕೋರರನ್ನ ಬಂಧಿಸಿದ್ದಾರೆ. ಬಂಧಿತರ ಬಳಿ 30,000 ಹಣ ವಶಪಡಿಸಿಕೊಂಡು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಮಾರತ್ಹಳ್ಳಿಯ ಯಮಲೂರಿನಲ್ಲಿ ನೇಪಾಳಿ ಗ್ಯಾಂಗ್ ಮನೆ ದೋಚಿ ಎಸ್ಕೇಪ್ ಆಗಿತ್ತು. ಮನೆಯಲ್ಲಿದ್ದ ಸುಮಾರು 18 ಕೋಟಿ ಮೌಲ್ಯದ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ರು. ಆದರೆ ಕೃತ್ಯ ನಡೆದು 1.5 ತಿಂಗಳಾದ್ರೂ ಇಲ್ಲಿವರೆಗೂ ಆರೋಪಿಗಳ ಸುಳಿವು ಮಾತ್ರ ಸಿಕ್ಕಿಲ್ಲ. ನೇಪಾಳದಲ್ಲಿ ಆರೋಪಿಗಳ ಫೋಟೋ ಹಿಡಿದು ಪೊಲೀಸರು ಮನೆ ಮನೆಗೂ ಹೋಗಿ ಹುಡುಕಾಡಿದ್ದಾರೆ. ಆದರೆ ಗ್ಯಾಂಗ್ ಮಾಹಿತಿ ಮಾತ್ರ ಸಿಕ್ಕಿಲ್ಲ. ಇಡೀ ನೇಪಾಳವನ್ನ ಸುತ್ತಾಡಿ 4 ಟೀಮ್ ಬರಿಗೈಯಲ್ಲಿ ವಾಪಸ್ಸಾಗಿದ್ದಾರೆ.
ಮಂಗಳೂರು ನಗರದ ಹೊರವಲಯದ ಪರಂಗಿಪೇಟೆಯ ಪುದು ಗ್ರಾಮದ ಬಳಿ ನೇತ್ರಾವತಿ ನದಿಯಲ್ಲಿ ಅಪಾರ ಪ್ರಮಾಣದ ಆಧಾರ್ ಕಾರ್ಡ್ಗಳು ಪತ್ತೆಯಾಗಿವೆ. ಪುದು ಗ್ರಾಮದ ನಿವಾಸಿಗಳ ವಿಳಾಸ ಹೊಂದಿರುವಂತಹ ಅಪಾರ ಪ್ರಮಾಣದ ಆಧಾರ್ ಕಾರ್ಡ್ಗಳು ನದಿಯಲ್ಲಿ ತೇಲಿ ಬರ್ತಾ ಇದ್ದುದನ್ನು ಗಮನಿಸಿ ಸ್ಥಳೀಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಸ್ಥಳೀಯ ಶಾಸಕರು, ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಗಮನಕ್ಕೆ ತರಲಾಗಿದೆ. ಹಾಸನದ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಅಪ್ರಾಪ್ತನನ್ನ ಜೀತಕ್ಕೆ ಇಟ್ಕೊಂಡು ದುಡಿಸಿಕೊಳ್ತಿದ್ದಾರೆ ಎನ್ನಲಾಗ್ತಾ ಇದೆ. ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಮತ್ತು ಶಿಶು ರಕ್ಷಣಾ ಅಧಿಕಾರಿಗಳ ತಂಡ ಜಂಟಿ ದಾಳಿ ಮಾಡಿದ್ದು ಬಾಲಕನನ್ನ ರಕ್ಷಣೆ ಮಾಡಲಾಗಿದೆ. ಶಾಲೆ ಬಿಟ್ಟಿದ್ದ ಬಾಲಕನನ್ನ ಕರೆದೊಯ್ದು ಸಕಲೇಶಪುರ ತಾಲೂಕಿನ ಜಾನೆಕೆರೆಯಲ್ಲಿರುವಂತಹ ತಮ್ಮ ಮನೆಯಲ್ಲಿ ಜೀತಕ್ಕಿಟ್ಟಿದ್ದಾರಂತೆ. ಸದ್ಯ ಬಾಲಕನನ್ನ ರಕ್ಷಿಸಲಾಗಿದ್ದು ಆರೋಪಿ ಹೇಮಂತ್ ಕುಮಾರ್ ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನ ಜಯನಗರದ 3ನೇ ಬ್ಲಾಕ್ನಲ್ಲಿರುವಂತಹ ಖಾಸಗಿ ಬ್ಯಾಂಕ್ನಲ್ಲಿ ಮುದ್ರಾ ಲೋನ್ ಪಡೆದು ಗ್ಯಾಂಗ್ ಒಂದು ವಂಚಿಸಿದೆ. ಸಂಶಯಾಸ್ಪದ ದಾಖಲೆಗಳನ್ನು ಸಲ್ಲಿಸಿ ಉದ್ಯಮ ಮಾಡುವಂತ ಹೆಸರಲ್ಲಿ ಹಲವು ಮಂದಿ ಸುಮಾರು 60 ರಿಂದ 70 ಲಕ್ಷ ಲೋನ್ ಪಡೆದಿದ್ದಾರೆ. ಕೇಂದ್ರ ಕಚೇರಿಯಲ್ಲಿ ಇಂಟರ್ನಲ್ ಆಡಿಟಿಂಗ್ ಮತ್ತು ಮುದ್ರಾ ಲೋನ್ಗಳ ಬಗ್ಗೆ ಪರಿಶೀಲಿಸುವಾಗ ಘಟನೆ ಬೆಳಕಿಗೆ ಬಂದಿದೆ. ಬಳಿಕ ಲೋನ್ ಪಡೆದವರ ವಿಳಾಸಕ್ಕೆ ತೆರಳಿ ವಿಚಾರಿಸಿದರೆ ಉದ್ಯಮ ಸ್ಥಾಪನೆ ಮಾಡದಿರುವಂಥದ್ದು ಬೆಳಕಿಗೆ ಬಂದಿದೆ. ವಂಚನೆಯ ಸಂಬಂಧ 11 ಮಂದಿ ವಿರುದ್ಧ ದೂರು ದಾಖಲಾಗಿದೆ. ವಿಷಕಾರಿ ಮೇವು ತಿಂದು ನೂರಾರು ಕುರಿಗಳು ದಾರುಣವಾಗಿ ಸಾವನ್ನಪ್ಪಿವೆ. ಹಾಸನ ಜಿಲ್ಲೆ ದೊಡ್ಡಘಟ್ಟ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ತುಮಕೂರು ಜಿಲ್ಲೆ ಶಿರಾದಿಂದ ಸುಮಾರು 800 ಕುರಿಗಳನ್ನ ಮೇಯಿಸೋದಕ್ಕೆ ರಾಮಣ್ಣ, ಭಾಗ್ಯಮ್ಮ, ರಂಗನಾಥ್ ಅನ್ನೋರು ಹಾಸನಕ್ಕೆ ಬಂದಿದ್ರು. ಮೆಕ್ಕೆಜೋಳದ ಚಿಗುರು ತಿಂದ ನೂರಾರು ಕುರಿಗಳು ಸಾವನ್ನಪ್ಪಿದೆ ಎನ್ನಲಾಗ್ತಾ ಇದೆ. ಕುರಿಗಳನ್ನ ಕಳೆದುಕೊಂಡು ಮಾಲೀಕ ಕಂಗಾಲಾಗಿದ್ದು ಸರ್ಕಾರದಿಂದ ಸೂಕ್ತ ಪರಿಹಾರಕ್ಕೆ ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಎಂಜಿ ರಸ್ತೆಯಲ್ಲಿನ ಸರಗಳ್ಳತನ ಮಾಡಿದಂಥ 2 ಆರೋಪಿಗಳನ್ನು ಹಲಸೂರು ಪೊಲೀಸರು ಬಂಧಿಸಿದ್ದಾರೆ. ತಿಲಕ್ ನಗರ ಮೂಲದ ಅಜಿತ್ ಮತ್ತು ಶಿಂಭು ಬಂಧಿತ ಆರೋಪಿಗಳು. ಬಂಧಿತರಿಂದ 6 ಲಕ್ಷ ಮೌಲ್ಯದ ಚಿನ್ನದ ಸರವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 2 ಆರೋಪಿಗಳು ಎಂಜಿ ರೋಡ್ ವೆಬ್ ಜಂಕ್ಷನ್ನಲ್ಲಿ ಬಸ್ಗಾಗಿ ಕಾಯ್ತಾ ಇದ್ರು. ಮಹಿಳೆಯ ಸರಗಳ್ಳತನ ಮಾಡಿದ್ರು. ಬೈಕ್ನಲ್ಲಿ ಬಂದು ಸರ ಎಗರಿಸಿ ಎಸ್ಕೇಪ್ ಆಗಿದ್ರು. ಸರಗಳ್ಳತನ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಚಾಮರಾಜನಗರ ಜಿಲ್ಲೆ ಮಲೆ ಮಹದೇಶ್ವರ ಬೆಟ್ಟದ ಹುಂಡಿಯಲ್ಲಿ ಕಳೆದ 28 ದಿನಗಳ ಅವಧಿಯಲ್ಲಿ 3,41 ಲಕ್ಷ ರೂಪಾಯಿ ನಗದು ಸಂಗ್ರಹವಾಗಿದೆ. ಪ್ರಾಧಿಕಾರದ ಕಾರ್ಯದರ್ಶಿ ರಘು ನೇತೃತ್ವದಲ್ಲಿ ಹುಂಡಿಗಳನ್ನು ತೆರೆದು ಕಾಣಿಕೆ ಹಣ ಎಣಿಕೆ ಮಾಡಲಾಯಿತು. ನಗದು ಜೊತೆಗೆ 71 ಗ್ರಾಂ ಚಿನ್ನ, 2 ಕೆಜಿ 50 ಗ್ರಾಂ ಬೆಳ್ಳಿ, 19 ವಿದೇಶಿ ನೋಟುಗಳು ಹಾಗೂ 2,000 ರೂಪಾಯಿ ಮುಖಬೆಲೆಯ 6 ನೋಟುಗಳನ್ನು ಭಕ್ತರು ಮಲೆ ಮಹದೇಶ್ವರನಿಗೆ ಅರ್ಪಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಪಡಗೂರು ಗ್ರಾಮದ ಬಾಳೆ ತೋಟವೊಂದರಲ್ಲಿ 2 ಚಿರತೆ ಮರಿಗಳು ಕಣ್ಣಿಗೆ ಬಿದ್ದಿವೆ. ಗ್ರಾಮದ ಶಿವಕುಮಾರ್ ಎಂಬುವರಿಗೆ ಸೇರಿದಂತ ಬಾಳೆ ತೋಟದಲ್ಲಿ ಚಿರತೆ ಮರಿಗಳು ಕಂಡುಬಂದಿದ್ದು ತಾಯಿಯ ಜೊತೆಗೆ ಮರಿಗಳನ್ನು ಸೇರಿಸಲಿಕ್ಕೆ ಅರಣ್ಯ ಇಲಾಖೆ ಮುಂದಾಗಿದೆ. ಹೀಗಾಗಿ ತಾಯಿ ಚಿರತೆ ಸೆರೆಗೆ ಬೋನು ಅಳವಡಿಸಲಾಗಿದೆ. ಹಾಸನ ತಾಲೂಕಿನ ಗೊರೂರು ಪೊಲೀಸ್ ಠಾಣೆ ಮದುವೆ ಮಂಟಪವಾಗಿ ಬದಲಾಗಿದೆ. ಪೊಲೀಸ್ ಠಾಣೆಯಲ್ಲೇ ಯುವ ಜೋಡಿ ಸತಿಪತಿಗಳಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ನಾಯಕರಹಳ್ಳಿ ಗ್ರಾಮದ ಅಜಯ್ ಮತ್ತು ಧನಲಕ್ಷ್ಮಿ ಕೆಲವು ಸಮಯದಿಂದ ಪರಸ್ಪರ ಒಬ್ಬರಿಗೊಬ್ಬರು ಪ್ರೀತಿ ಮಾಡ್ತಾ ಇದ್ರು. ಆದರೆ ಮದುವೆಗೆ ಯುವತಿ ಮನೆಯವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆ ಪ್ರಕರಣ ಠಾಣೆ ಮೆಟ್ಟಿಲೇರಿತ್ತು. ಯುವ ಜೋಡಿಗೆ ಮದುವೆ ವಯಸ್ಸಾಗಿದ್ದರಿಂದ ಪೋಷಕರಿಗೆ ಪೊಲೀಸರು ಕಾನೂನಿನ ಪಾಠ ಮಾಡಿ ಮದುವೆಗೆ ಒಪ್ಪಿಸಿದ್ದಾರೆ. ಪೊಲೀಸರ ಮಾತಿಗೆ ಯುವತಿ ಪೋಷಕರು ಸಮ್ಮತಿ ಸೂಚಿಸಿದ್ದಾರೆ. ಪಿಎಸ್ಐ ಧನರಾಜ್ ಸಮ್ಮುಖದಲ್ಲಿ ಅಜಯ್ ಹಾಗೂ ಧನಲಕ್ಷ್ಮಿ ಹಾರ ಬದಲಾಯಿಸಿಕೊಂಡು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಚಿಕ್ಕಮಗಳೂರಿನ ಶ್ರೀ ಏಳುಕೋಟೆ ಬನಶಂಕರಿ ದೇವಿಯ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಕಾಮೇನಹಳ್ಳಿ ಗ್ರಾಮ ದೇವತೆ ಬನಶಂಕರಿ ದೇವಿಯವರ ರಥೋತ್ಸವಕ್ಕೂ ಮುನ್ನ ಬೆಳಗಿನ ಜಾವ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಅವರಿಗೆ ಕೆಂಡೋತ್ಸವ ನಡೆಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಎಂಎಲ್ಸಿ ಸಿಟಿ ರವಿ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು.